ಸೊ ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್ ಆ್ಯಂಡ್ ಅರ್ಲಿ ಮಾರ್ನಿಂಗ್. ಇವತ್ತಂತೂ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಶಂಖಪುಷ್ಪ ವೈಟ್ ಕಲರ್ ಇದೆ ನಮ್ಮ ಮನೇಲಿ. ಸೊ ದಿಸ್ ಇಸ್ ವೆರಿ ನೈಸ್. ಎಷ್ಟು ಫುಲ್ ಬ್ಲೂಮ್ ಆಗಿರೋದು ಈ ಥರ ನಾನು ಫಸ್ಟ್ ಟೈಮ್ ನೋಡಿದ್ದು. ಯೂಶ್ವಲಿ ಅದು ಬಡ್ಸ್ ಥರ ಇರುತ್ತೆ, ಬಟ್ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಫುಲ್ ಓಪನ್ ಆಗಿ ಬ್ಲೂಮ್ ಆಗಿರೋದು ನಾನು ಇಷ್ಟು ದಿನ ಆದಮೇಲೆ ನೋಡಿದ್ದೀನಿ. ಸೊ ಈ ಥರ ಬಡ್ಸ್ ಇರುತ್ತೆ ಅದು, ಬಟ್ ಈ ಥರ ಓಪನ್ ಆಗಿ ಇದೇ ಫಸ್ಟ್ ನೋಡಿದ್ದು. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಯೂಶ್ವಲಿ ತುಂಬ ಬಿಡುತ್ತೆ ನಮ್ಮ ಮನೇಲಿ ಈ ಥರ ಬಳ್ಳಿ ಇದೆ. ಸೊ ಬೆಳಗ್ಗೆ ಹೊತ್ತು ತುಂಬಾ ಇರುತ್ತೆ ಇಲ್ಲಿ, ಬಟ್ ಎಲ್ಲ ಬಡ್ ಫಾರ್ಮಲ್ಲಿರುತ್ತೆ ಅಥವಾ ಸ್ವಲ್ಪ ಓಪನ್ ಆಗಿರುತ್ತೆ. ಬಟ್ ಈ ಫ್ಲವರ್ ಎಸ್ಪೆಷಲಿ ಫುಲ್ ಓಪನ್ ಆಗಿ ಬ್ಲೂಮ್ ಆಗಿ ಬಿಟ್ಟಿದೆ. ಸೊ ನನಗಂತೂ ಸಖತ್ತು ನೋಡಿ ಖುಷಿ ಆಯಿತು. ಸೊ ಹಾಗಾಗಿ ಇದ್ರದ್ದು ಶೂಟ್ ಮಾಡಿದೆ. ಆ್ಯಂಡ್ ಫಾರ್ ದಿಸ್ ಆ್ಯಕ್ಚುಲಿ ನಮ್ಮ ಮನೆಗೆ ಅವಾಗವಾಗ ಬಟರ್ಫ್ಲೈಸ್ ಬರ್ತಾ ಇರುತ್ತೆ. ಸೊ ಗಾರ್ಡನ್ಗೆ ನೋಡಿ ಈ ಥರ. ಆ್ಯಂಡ್ ಇಟ್ ಈಸ್ ಸೋ ನೈಸ್ ಟು ಸಿಟ್ ಆ್ಯಂಡ್ ವಾಚ್. ಆ್ಯಕ್ಚುಲಿ ಒಂದು ಕಡೆ ನಿಲ್ಲೋದಿಲ್ಲ ಅದು. ಸೊ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರುತ್ತೆ. ಆ್ಯಂಡ್ ಅದನ್ನು ಶೂಟ್ ಮಾಡೋದು ಸಖತ್ ಕಷ್ಟ, ಎಲ್ಲೋಯ್ತು ಅಂತಲೇ ಗೊತ್ತಾಗಲ್ಲ. ಸೊ ಮೇಲೆ ಕೆಳಗೆ ಎಲ್ಲ ಕಡೆ ಓಡಾಡ್ತಾ ಇದೆ ಅದು. ಸೊ ಹಂಗೂ ನಾನು ಏನೋ ಮಾಡಿ ಅದಕ್ಕೆ ಸ್ವಲ್ಪ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ತಿಂಡಿ ಚಪಾತಿ ಮತ್ತು ತೊಗರಿಕಾಯಿ ಪಲ್ಯ. ಸೊ ತುಂಬಾ ದಿನ ಆದಮೇಲೆ ತೊಗರಿಕಾಯಿ ತಂದುಬಿಟ್ಟು ಪಲ್ಯ ಮಾಡಿದ್ದು. ಸೊ ಅದಂತೂ ಆಯಿತು ತಿಂಡಿ ಕೆಲಸ. ಈಗ ಆ್ಯಕ್ಚುಲಿ ಹುಣಸೆಹಣ್ಣು ತಂದಿದ್ವಿ, ಊರಿಂದ ಬರುತ್ತೆ ಆ್ಯಕ್ಚುಲಿ ನಮಗೆ. ತುಂಬ ಏನಾದರೂ ತುಂಬ ಕ್ವಾಂಟಿಟಿ ಬೇಕಂದರೆ ನಮ್ಮ ಮಾವನ ಊರಿಂದ ತರಿಸ್ತೀವಿ. ಸೊ ಈ ಥರ ಚೀಲದಲ್ಲಿ ತೊಗೊಂಬರ್ತಾರೆ. ಸೊ ವಿ ಪೇ ಆ್ಯಂಡ್ ಟೆಲ್ ದೆಮ್ ಟು ಬೈ ಆ್ಯಂಡ್ ಕೀಪ್ ಇಟ್. ಸೊ ಅಲ್ಲಿಂದ ನಮಗೆ ಕಳಿಸ್ತಾರೆ. ಸೊ ಇದನ್ನು ಹೇಗೆ ಸ್ಟೋರ್ ಮಾಡೋದು, ತುಂಬ ತೊಗೊಂಡಾಗ ಆ್ಯಕ್ಚುಲಿ ಬೇಗ ಹಾಳಾಗುತ್ತೆ. ಸೊ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ಥರ ಸ್ಟೋರ್ ಮಾಡಿಟ್ರೆ ನಿಮಗೆ ಹುಣಸೆಹಣ್ಣು ತುಂಬ ಅಂದರೆ ಆಲ್ಮೋಸ್ಟ್ 1 ಇಯರ್ 1.5 ಇಯರ್ ಈ ಥರ ಆದ್ರೂ ಹಾಳಾಗೋದಿಲ್ಲ. ಸೊ ಫಸ್ಟು ಏನು ಮಾಡಬೇಕಂದ್ರೆ, ಈ ಥರ ನಾವು ಹುಣಸೆಹಣ್ಣು ತೊಗೊಂಡು ಬಂದಾಗ ಅದನ್ನು ಓಪನ್ ಬ್ಯಾಸ್ಕೆಟ್ ಲೈಕ್ ಕುಕ್ಕೆ ಅಥವಾ ಮರ ಏನಿರುತ್ತೆ ಅದರೊಳಗಡೆ ಹಾಕಿಬಿಟ್ಟು ಫಸ್ಟು ಅದನ್ನು ಡ್ರೈ ಮಾಡಬೇಕು ಚೆನ್ನಾಗಿ. ಸೊ ಆಬ್ವಿಯಸ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬಾ ಕಮ್ಮಿ ಬಿಸಿಲು ಬೀಳುತ್ತೆ. ಅದೊಂದು ಮೈನಸ್ ಪಾಯಿಂಟ್ ಬೀಯಿಂಗ್ ಇನ್ ಅಪಾರ್ಟ್ಮೆಂಟ್ಸ್. ಏನಂದರೆ ಎಲ್ಲ ಒಳ್ಳೆ ಬಾಕ್ಸ್ ಥರ ಇರುತ್ತಲ್ಲ. ಸೊ ಒಂದ್ರ ಕೆಳಗಡೆ ಒಂದು ಮಾಡಿರ್ತಾರೆ. ಸೊ ಇವನ್ ಬಾಲ್ಕನಿಗೂ ಸಹ ಕರೆಕ್ಟಾಗಿ ಬಿಸಿಲು ಬರೋದಿಲ್ಲ. ಸೊ ಈ ಥರ ಏನಾದರೂ ಕ್ಲೀನಿಂಗ್ ಇದ್ದರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಈ ಥರ ಅದನ್ನು ನೀವು ಡ್ರೈ ಆಗೋಕ್ಕೆ 1-2 ದಿನ 3 ದಿನ ಇಡಬೇಕು. ಸೊ ನಾನು ಈ ಥರ ಕುಕ್ಕೆಗೆ ಮತ್ತು ಮರಕ್ಕೆ ಹಾಕ್ಬಿಟ್ಟು ಇಡ್ತೀನಿ. ಸೊ ಇದಾದ ಮೇಲೆ ಸ್ವಲ್ಪ ಅದು ಒಣಗಿದ ಮೇಲೆ ಅದನ್ನು ಚೆನ್ನಾಗಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಡ್ರೈ ಆದಮೇಲೆ ಅದನ್ನು ನೋಡಿ, ನೀವು ತುಂಬ ಅಂಟಂಟಿದ್ದರೆ ಅದು ಮತ್ತೆ ಚೆನ್ನಾಗಿ ಡ್ರೈ ಆಗಬೇಕು. ಸ್ವಲ್ಪ ಗಾಳಿ ಆಡಕ್ಕೆ ಬಿಟ್ರೆ ಅದು ಕ್ಲೀನಾಗಿ ಡ್ರೈ ಆಗುತ್ತೆ. ಸೊ ಅದಾದಮೇಲೆ ಒಂದು ಡಬ್ಬ ತೊಗೊಳ್ಳಿ ದೊಡ್ಡದು. ಸೊ ಈ ಥರ ನಾನು ಡ್ರೈ ಆಗಿರುವಂಥ ಒಂದು ಕ್ಲೀನಾಗಿರುವಂಥ ಡಬ್ಬ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಳಗಡೆ ಫಸ್ಟು ಖಾಲಿ ಇರೋ ಡಬ್ಬಕ್ಕೆ ಪೇಪರ್ ಹಾಕಬೇಕು. ಈ ಥರ ಒಳಗಡೆ ಒಂದು ನ್ಯೂಸ್ ಪೇಪರ್ನ ತೊಗೊಂಬಿಟ್ಟು ಅದನ್ನು ಅದರೊಳಗಡೆ ಹಾಕಿ. ಸೊ ಈ ಥರ ಹಾಕಿದ್ರಿಂದ ಏನಾಗುತ್ತೆ ಅಂದರೆ ಅದೇನಾದರೂ ತುಂಬ ಜಿಡ್ಡು ಅಥವಾ ಅಂಟಂಟಾಗಿದ್ದರೆ ಸೊ ಪೇಪರ್ ಅದನ್ನು ಹೇಳ್ಕೊಳುತ್ತೆ. ಆಮೇಲೆ ಈ ಥರ ಕಲ್ಲುಪ್ಪು ಬರುತ್ತೆ, ಸೊ ರಾಕ್ ಸಾಲ್ಟ್ ಅಂತ ಏನು ಹೇಳ್ತೀವಿ. ಸೊ ಇದನ್ನು ಫಸ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿ, ಸೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಾಕಿ. ಎನಿವೇ ನೀವು ಹುಣಸೆಹಣ್ಣು ಯೂಸ್ ಮಾಡುವಾಗ ಉಪ್ಪು ಯೂಸ್ ಮಾಡೇ ಮಾಡ್ತೀರಾ. ಸೊ ಏನಾದರೂ ಉಪ್ಪು ಜಾಸ್ತಿ ಅನಿಸಿದ್ರೂ ನೀವು ಏನು ಅಡುಗೆ ಮಾಡ್ತೀರಾ ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕಿದರೆ ಆಯಿತು. ಸೊ ಈ ಥರ ನಾನು ಒಂದೊಂದು ಲೇಯರ್ ಬೈ ಲೇಯರ್ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇದರೊಳಗಡೆ ಯಾವ ಥರ ಹುಳನೂ ಬರೋದಿಲ್ಲ ಮತ್ತು ಅದು ಬೇಗನೂ ಹಾಳಾಗೋದು ಇಲ್ಲ. ಸೊ ಈ ಥರ ಫುಲ್ಲು ಒಂದು ಸ್ವಲ್ಪ ಹಾಕಿದ ಮೇಲೆ ಅದ್ರ ಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊತ ಹೋಗಬೇಕು ಈ ಥರ.
ಸೊ ಆ್ಯಕ್ಚುಲಿ ಈ ಮೆಥಡ್ನ ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ. ಹಳ್ಳಿಲೆಲ್ಲ ತುಂಬ ಬೆಳೆಯನ್ನು ಬೆಳೆಯುವಾಗ ಈ ಥರ ಹುಣ್ಸೆಹಣ್ಣೆಲ್ಲ ಸ್ಟೋರ್ ಮಾಡುವಾಗ ಈ ಥರ ಮೆಥಡ್ ಯೂಸ್ ಮಾಡಿಬಿಟ್ಟೇ ದೊಡ್ಡ ಬಾಕ್ಸಸಲ್ಲಿ ಬ್ಯಾರಲ್ಸಲ್ಲಿ ತುಂಬಿ ಇಡ್ತಾಯಿದ್ರು. ಯಾಕಂದರೆ ನಾವು ಚಿಕ್ಕವರಿದ್ದಾಗ ನಾವು ತೋಟಕ್ಕೆಲ್ಲ ಹೋಗುವಾಗ ನಮ್ಮ ಅಜ್ಜಿದಿರು ಅಥವಾ ಅಲ್ಲಿದ್ದಂತಹ ಅವರೆಲ್ಲ ಮಾಡ್ತಾ ಇದ್ದಿದ್ದನ್ನ ನಾನು ನೋಡಿದ್ದೆ. ಸೊ ಇದೇ ಮೆಥಡ್ನ ಅವರು ಫಾಲೋ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಫಾರ್ 1 ಅಥವಾ 2 ಇಯರ್ಸ್ ಅವರು ತುಂಬ ವರ್ಷ ಇಟ್ಕೊಂಡೆ ಆ್ಯಕ್ಚುಲಿ. ಯಾಕಂದರೆ ಅವಾಗೆಲ್ಲ ತುಂಬ ಬೆಳೀತಾಯಿದ್ರು. ಸೊ ಅದನ್ನೆಲ್ಲ ಅವರು ಸ್ಟೋರ್ ಮಾಡ್ಕೊತಿದ್ದಿದ್ದೆ ಈ ಮೆಥಡಲ್ಲಿ. ಸೊ ಇದರಿಂದ ಬೇರೆ ಗ್ರೈನ್ಸ್ಗೆ ಅಥವಾ ಇದಕ್ಕೆ ಬೇರೆ ಮೆಥಡ್ ಇದೆ. ಬಟ್ ಹುಣ್ಸೆಹಣ್ಣಿಗೆ ಇರೋದು ಈ ಮೆಥಡು. ಸೊ ನಾನು ಅದನ್ನು ನೋಡಿದ್ದೆ, ನಮ್ಮ ಅಜ್ಜಿ ಮಾಡೋದನ್ನ ನೋಡಿದ್ದೆ ನಾನು. ಆ್ಯಂಡ್ ಅವ್ರದ್ದಂತೂ ಸಖತ್ ದೊಡ್ಡ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡೋರು. ನಾವು ಚಿಕ್ಕವರಿದ್ದಾಗ ಹೋದಾಗೆಲ್ಲ ನೋಡ್ತಾ ಇರ್ತಿದ್ವಿ. ಆ್ಯಂಡ್ ಇಟ್ಸ್ ನೈಸ್. ಹಳೆ ಕಾಲದ್ದು ಮೆಥಡಲ್ಲೇ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೊಬೋದು ಅಂದರೆ ಒಳ್ಳೇದಲ್ವಾ. ನಾವು ನೋಡಿ ಕಲ್ತ್ಕೊಂಡಂಗೆ ಆಯಿತು. ಸೊ ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಾನು ಫುಲ್ ಡಬ್ಬನ ಅದೇ ಥರ ಮಾಡಿದ್ದೀನಿ. ಒಂದು ಲೇಯರ್ ಹಾಕೋದು ಮತ್ತು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕೋದು ಮತ್ತು ಅದ್ರ ಮೇಲೆ ಇನ್ನು ಹಾಕೋದು. ಸೊ ಇದೇ ಥರ ಫುಲ್ ನೀವು ಬಾಕ್ಸಲ್ಲಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈವನ್ ನೀವು ಡೈಲಿ ಯೂಸ್ ಮಾಡುವಂತಹ ಬಾಕ್ಸ್ ಅಥವಾ ಏನು ನಾವು ಚಿಕ್ಕ ಬಾಕ್ಸಿಗೆ ಎತ್ತಿಟ್ಕೊತೀವಿ, ಸೊ ಆ ದೊಡ್ಡ ಬಾಕ್ಸ್ನ ನೀವು ಕ್ಲೀನಾಗಿ ಏರ್ ಟೈಟ್ ಮಾಡಿಬಿಟ್ಟು ಎತ್ತಿಟ್ಬಿಡಿ. ಅದನ್ನು ಅಗ್ಲಗ್ಲ ತೆಗಿಯೋಕ್ಕೆ ಹೋಗ್ಬಿಡಿ. ಸೊ ನಾನೇನು ಮಾಡ್ತೀನಿ, ಈ ಥರ ಚಿಕ್ಕದೊಂದು ಬಾಕ್ಸಲ್ಲಿ ಮತ್ತು ಹುಣ್ಸೆಹಣ್ಣನ್ನ ಹಾಕಿಟ್ಕೊತೀನಿ. ಸೊ ಅದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸೊ ಇದಕ್ಕೂ ನಾನು ಸೇಮ್ ಮೆಥಡ್ ಮಾಡ್ತೀನಿ. ಕೆಳಗಡೆ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಹುಣ್ಸೆಹಣ್ಣು ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಲೇಯರ್ ಮಾಡಿ ಈ ಥರ ಇಟ್ಕೊತೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇದೂ ಅಷ್ಟೇ ಬೇಗ ಒಂದು ಚಿಕ್ಕ ಥರ ಮಾತ್ಸ್ ಅಂತ ಹೇಳ್ತೀವಿ, ಅದು ಬರುತ್ತೆ ಆ್ಯಕ್ಚುಲಿ. ಹಾರಾಡುತ್ತೆ ಅದು. ಆ ಥರ ಹುಳ ಯೂಶ್ವಲಿ ಹುಣ್ಸೆಹಣ್ಣಲ್ಲಿ ಜಾಸ್ತಿ ಬರುತ್ತೆ. ಸೊ ಅದು ಬರೋದಿಲ್ಲ. ಸೊ ಮತ್ತು ನಿಮಗೆ ತುಂಬಾ ತುಂಬ ದಿನ ಆದಮೇಲೆ ಹಸ್ಬೆಂಡ್ ಮತ್ತು ಫಾದರ್ ಇಬ್ಬರು ಶಾಪಿಂಗ್ ಹೋಗಿದ್ರು. ನಮ್ಮನ್ನು ಕರೆದ್ರು, ಬಟ್ ಪ್ಯಾಕಿಂಗ್ ಮಾಡಬೇಕು ಅಂತ ಹೇಳಿ ಹೋಗಲಿಲ್ಲ. ಆ್ಯಂಡ್ ದೇ ಹ್ಯಾವ್ ವಾಟ್ ರಿಯಲಿ ನೈಸ್ ಸ್ಟಫ್. ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಏನೇನೋ ತಂದಿದ್ದಾರೆ. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಬೇಸಿಕಲಿ ಫಸ್ಟ್ ಥಿಂಗ್ ಈಸ್ ಲೈಕ್ ಸೊ ಬ್ಯಾಗ್, ಟ್ರಾಲಿ ಬ್ಯಾಗ್ ನನ್ನ ಹತ್ರ ತುಂಬ ಇದೆ. ಬಟ್ ವಿತ್ ವೀಲ್ಸ್ ಮತ್ತು ಹ್ಯಾಂಡಲ್ಲು ತುಂಬ ಕಮ್ಮಿ ಇತ್ತು. ಆ್ಯಂಡ್ ಇದ್ದಿದ್ದು 1-2 ಹಾಳಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಟ್ರಾಲಿ ಬ್ಯಾಗ್ ತಂದಿದ್ದಾರೆ ನನಗೋಸ್ಕರ ಅಂತ ಹೇಳಿ ಹಸ್ಬೆಂಡು. ಆ್ಯಂಡ್ ಇಟ್ ಈಸ್ ರಿಯಲಿ ನೈಸ್. ವೀಲ್ಸ್ ಇದೆ ಆ್ಯಂಡ್ ವಿ ಹ್ಯಾವ್ ದಿಸ್ ಹ್ಯಾಂಡಲ್, ಎವ್ರಿಥಿಂಗ್. ಸೊ ಈಗ ಜಸ್ಟ್ ಪ್ಯಾಕ್ ಮಾಡಬೇಕಷ್ಟೇ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಫಾರ್ ದ ಫಸ್ಟ್ ಟೈಮ್ ನಮ್ಮನ್ನು ಕರ್ಕೊಂಡು ಹೋಗ್ದಲೆ ಅವರೇ ನಮಗೋಸ್ಕರ ಫುಟ್ವೇರ್ಸ್ನ ಶಾಪ್ ಮಾಡ್ಕೊಂಡ್ಬಂದಿದ್ದಾರೆ. ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಮಾಡ್ಕೊಂಡ್ಬಂದಿದ್ದಾರೆ ಅಂತ. ಎಲ್ಲರಿಗೂ ಮಾಡ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ಇಟ್ ಈಸ್ ಲೈಕ್ ಯು ಕ್ಯಾನ್ ಸಿ. ಸೊ ಆ್ಯಕ್ಚುಲಿ ನಾವು ಯೂಶ್ವಲಿ ಏನೇ ತರಬೇಕು ಅಂದರೆ ಈ ಫುಟ್ವೇರ್ಸ್ ಇದೆಲ್ಲ ನಾವೆಲ್ಲರೂ ಹೋಗ್ತೀವಿ. ಯಾಕಂದರೆ ಒಬ್ಬೊಬ್ರದ್ದು ಸೈಜು ಒಂದೊಂದು ಥರ ಇದೆ ಅಂತ ಹೇಳ್ಬಿಟ್ಟು. ಬಟ್ ಫಾರ್ ದ ಫಸ್ಟ್ ಟೈಮ್ ವಿತೌಟ್ ಅಸ್ ಅವ್ರು ಹೋಗ್ಬಿಟ್ಟು ಆ್ಯಂಡ್ ಬೆಸ್ಟ್ ಥಿಂಗ್ ಈಸ್ ಕರೆಕ್ಟ್ ಸೈಜ್ ತೊಗೊಂಡ್ಬಂದಿದ್ದಾರೆ. ಸೊ ಫಸ್ಟ್ ಐ ಶೋ ಮೈನ್. ಸೊ ದಿಸ್ ಇಸ್ ಮೈನ್. ಹಸ್ಬೆಂಡಿನ ಸೆಲೆಕ್ಷನ್ ಇದು. ಆ್ಯಂಡ್ ಹಿ ಲೈಕ್ಸ್ ಓನ್ಲಿ ಫ್ಲ್ಯಾಟ್. ನನಗೆ ಫ್ಲ್ಯಾಟ್ ಅಷ್ಟೊಂದು ಇಷ್ಟ ಆಗಲ್ಲ. ಐ ಆಲ್ವೇಸ್ ಗೋ ವಿತ್ ಹೀಲ್ಸ್, ಬಟ್ ಹೀ ಲೈಕ್ಸ್ ಫ್ಲ್ಯಾಟ್. ಸೊ ಹೇಗಿದೆ ಇದು ಅವ್ರ ಸೆಲೆಕ್ಷನ್ನು. ಹಿ ಲೈಕ್ಸ್ ಸಿಂಪಲ್ ಆ್ಯಂಡ್ ವೆರಿ ಸಾಬರ್ ಟೈಪ್ ಆಫ್ ಥಿಂಗ್ಸ್. ಸೊ ನಾನು ಪೂರ ಉಲ್ಟಾ. ನನಗೆ ಎಲ್ಲ ಸಖತ್ತು ಫ್ಯಾಷನಬಲ್ ಆಗಿ ಮತ್ತು ಟ್ರೆಂಡಿಯಾಗಿ ಬ್ರೈಟಾಗಿರಬೇಕು. ಬಟ್ ಹೀ ಲೈಕ್ಸ್ ಲೈಕ್ ದಿಸ್. ಬಟ್ ಐ ಲೈಕ್ ದಿಸ್ ಬಿಕಾಸ್ ನನ್ನ ಹತ್ರ ಬ್ಲ್ಯಾಕ್ ರೀಸೆಂಟಾಗಿ ಯಾವುದೂ ಇರಲಿಲ್ಲ. ಸೊ ಇದನ್ನು ಆಮೇಲೆ ಹಾಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಆ್ಯಂಡ್ ಆ್ಯಸ್ ಇಟ್ ಈಸ್ ಡಾಟರ್ಸ್ ಡೇ ಇವತ್ತು. ಸೊ ಹಿ ಹ್ಯಾಸ್ ಬಾಟ್ ಅ ಗಿಫ್ಟ್ ಫಾರ್ ಹಿಸ್ ಡಾಟರ್. ಮಚ್ ನೀಡೆಡ್ ಆ್ಯಕ್ಚುಲಿ. ಸೊ ಇದಲ್ದಲ್ಲೇ ಚಿಪ್ಸ್ ಅದು ಇದು ತಂದಿದ್ರು. ಬಟ್ ದಿಸ್ ಈಸ್ ದ ಗಿಫ್ಟ್ ಶಿ ಈಸ್ ಗೆಟಿಂಗ್ ಬಿಕಾಸ್ ಆಲ್ರೆಡಿ ಕಾಲು ದೊಡ್ಡದಾಗ್ತದೆ ಆ್ಯಂಡ್ ಶಿ ನೀಡ್ಸ್ ಅ ಬಿಗರ್ ಸೈಜ್. ಸೊ ಹಿ ಹ್ಯಾಸ್ ಬಾಟ್ ದಿಸ್ ಟೈಪ್ ಆಫ್ ಶೂ ಕಮ್ ಸ್ಯಾಂಡಲ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಇದು ಆ್ಯಕ್ಚುಲಿ ಜೀನ್ಸ್ ಜೊತೆನೂ ಹಾಕೋಬೋದು ಮತ್ತು ನಾರ್ಮಲ್ ಔಟ್ಫಿಟ್ ಜೊತೆನೂ ಹಾಕೋಬೋದು. ಸೊ ಇದು ಬಾಟಾದಿಂದ ತಂದಿದ್ದಾರೆ ಆ್ಯಂಡ್ ಐ ರಿಯಲಿ ಲೈಕ್ ಇಟ್. ಸೊ ಇದಲ್ದಲ್ಲೇ ನೆಕ್ಸ್ಟ್ ಈಸ್
ನನ್ನ ಮಗಂದು ಇಷ್ಟುದ್ದ ಕಾಲು ಒಂದು. ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರಿಗಿಂತ ಉದ್ದ ಕಾಲು ಒಂದೇ ಇರೋದು, ಸೈಜ್ 9. ಇಷ್ಟು ದೊಡ್ಡವನಾಗ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೈಜ್ 9 ಆಗ್ತಿದ್ದಾನೆ ಈಗ. ಆ್ಯಂಡ್ ಇಟ್ಸ್ ರಿಯಲಿ ಲೈಕ್ ಬಿಗ್. ನಮ್ಮ ಮನೇಲಿ ಎಲ್ಲರಿಗಿಂತ ಉದ್ದ ಕಾಲು ಒಂದೇ ಈಗ. ಸೊ ದಿಸ್ ಇಸ್ ಫಾರ್ ಹಿಮ್ ಆ್ಯಂಡ್ ಇಟ್ಸ್ ಆಲ್ಸೋ ಬಾಟಾ ಆ್ಯಂಡ್ ಇಟ್ಸ್ ನೈಸ್. ಆ್ಯಂಡ್ ಫೈನಲಿ ವಿ ಹ್ಯಾವ್ ಈಸ್ ಕಾಶು. ಸೊ ಇದು ಅಷ್ಟೇ ಬಾಟದು ಆ್ಯಂಡ್ ಇಟ್ಸ್ ರಿಯಲಿ ಲುಕ್ಸ್ ನೈಸ್. ಬಾಕ್ಸ್ ಇದೆ. So these are the things which they bought and I am really happy. For the first time ನಾವು ಯಾರೂ ಹೋಗ್ದಲ್ಲೇ ಅವರು ಪ್ರಾಪರಾಗಿ ಫುಟ್ವೇರ್ಸ್ ತೊಗೊಂಬಂದಿದ್ದಾರೆ. ಸಮ್ಟೈಮ್ಸ್ ಇಟ್ ಈಸ್ ಗುಡ್. ಒಂಥರ ಸರ್ಪ್ರೈಸ್ ಆಗುತ್ತೆ ನಿಮಗೆ ಯಾರಾದರೂ ಏನಾದರೂ ತಂದುಕೊಟ್ರೆ. ಸೊ ನನಗಂತೂ ತುಂಬಾ ಖುಷಿ ಯಾರಾದರೂ ಆ ಥರ ಎಲ್ಲ ತಂದುಕೊಟ್ರೆ. ಆ್ಯಂಡ್ ಯೂಶ್ವಲಿ ನಾನೇನೇ ಥರ ಕೇಳಿದ್ರು ನನ್ನ ಹಸ್ಬೆಂಡ್ ನಾನು ಥರ ನಿಂಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಅವರೇ ಇದು ಮಾಡಿಕೊಂಡು ಪ್ರಾಪರ್ ಸೈಜ್ ತೊಗೊಂಬಂದಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಅದನ್ನು ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. So these are the things, a bag or a footwear, and this is my chappal now which I am going to wear and show you guys. ಸೊ ನನಗಂತೂ ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ನೋಡೋಕ್ಕೂ ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿದೆ. ತುಂಬಾ ಇಷ್ಟ ಆಯಿತು ಒಂಥರ. ಯಾಕೆಂದರೆ ಬೆಲ್ಟ್ ಇರೋದ್ರಿಂದ ಜಾರಾಡೋದಿಲ್ಲ ಆ ಕಡೆ ಈ ಕಡೆ. ಸೊ ಪ್ರಾಪರಾಗಿ ಫಿಟ್ ಆಗುತ್ತೆ. ಹಿಂಗೆ ಅನ್ನಿಸ್ತು, ಇಷ್ಟ ಆಯಿತಾ ನಾನು ತೋರಿಸಿದ್ದು, ಏನು ಕಮೆಂಟ್ಸ್ ಮಾಡಬೇಕು ಅಂತ ಇದ್ದೀರಾ ಮಾಡಿಬಿಟ್ಟು ಹೇಳಿ. ಆ್ಯಂಡ್ ರೈಟ್ ನಾವು ಐ ಹ್ಯಾವ್ ಟು ಗೋ ಫಾರ್ ಪ್ಯಾಕಿಂಗ್. ಸೊ ಪ್ಯಾಕಿಂಗ್ ಇನ್ನೂ ಮುಗ್ದಿಲ್ಲ. ಸೊ ನಾವು ಐ ಹ್ಯಾವ್ ಟು ಸ್ಟಾರ್ಟ್ ದ ಪ್ಯಾಕಿಂಗ್. ಸೊ ಸಿ ಯು in the next video. Bye.